ಪಟಾಪಟ ತನಕ ಒಂದಿಷ್ಟು ಬಿರಿಯಾನಿ ಸ್ವಲ್ಪ ಸೆಟ್ ಮಾಡಿ ಮತ್ತೆ ನಮ್ಮ ನಡೆ ಬಿಜಾಪುರ ಕಡೆ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಹೋದವ. ಇವಾಗ 5 ಗಂಟೆ ಆಗ್ಯದ. ಮನೆಯಾಗ ಒಂದಿಷ್ಟು ಸಿರಾ ಮಾಡಿಟ್ಟಿನಿ ಆ್ಯಂಡ್ ಅದ್ರ ಜೊತೆ ಐತಲ್ಲ ಇಲ್ಲಿ ಅಕ್ಕನಾಗತ್ತ 6 hours ಜರ್ನಿ ಮಾಡ್ದಂಗೆ ಅದಲ್ಲ. ನೀನು ಅದ್ರ ಸಲುವಾಗಿ ಅಂತ ಹೇಳಿದ್ರೆ ಭಾಳ ದಿನ ಆಗೈತಲ್ಲ, ಅಂದರೆ ಎಲ್ಲಿ ಹೋಗಿರ್ಲಿಲ್ಲ ನಾವು ಫ್ರೆಂಡ್ಸ್ ಎಲ್ಲ ಕೂಡಿಕಿರ. ಅದ್ರ ಸಲುವಾಗಿ ಶಿಸ್ತು ಪಾರ್ಟಿ ಮಾಡ್ಬೇಕಂತ ಹೇಳಿ ಹೊಂಟಿವಿ. ಟೇಬಲ್ ತುಂಬಿ ತುಳುಕಾಡಕತ್ತ ನೋಡ್ರಿ, ಅಷ್ಟು ತುಂಬಿ ತಿಂದೀವಿ ಈಗ. ಅದ್ರ ಜೊತೆ ಈಗ ಒಂದಿಷ್ಟು ಸಸ್ತನೇಶ ಬರಕತ್ತದ. ಈಗ ಒಂದೊಂದೊಂದೊಂದು ಎಷ್ಟು ಕತ್ತರ್ನಾಗ ತುಂಬದ ಟೇಬಲ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆನ. ಗೈಸ್ ಸ್ವಲ್ಪ ಒಂದಿಷ್ಟು ಹೊರಗಡೆ ಹೋಗೋದಿತ್ತು. ಎಲ್ಲಪ್ಪ ಅಂದ್ರೆ ಸ್ವಲ್ಪ ಒಂದಿಷ್ಟು ಬೇರೆ ಕಡೆ ಕೆಲಸ ಅದ, ಅಲ್ಲಿ ಹೋಗ್ಬೇಕಿತ್ತು. ಅದಕ್ಕೆ ರೆಡಿ ಆಗಿನಿ ಫಟಾಫಟ್ ಅಂತ ಹೇಳಿ ಅದಕ್ಕೆ. ಅದ್ರ ಜೊತೆ ಐತಲ್ಲ ಒಂದಿಷ್ಟು ಚಹಾ ಮಾಡ್ಕೊಂಡಿದ್ದೆ, ಅದನ್ನು ಚಹಾ ಕುಡಿದು ಇವಾಗ ಬಿಡೋದು ತಳ. ಇಲ್ಲಿಂದ ಬಿಟ್ಟನಂದ್ರೆ ಅಲ್ಲಿ ಡೈರೆಕ್ಟ್ ಹೋಗೋದು. ಸ್ವಲ್ಪ ವರ್ಕ್ ಅದ, ಅದೆಲ್ಲ ವರ್ಕ್ ಮುಗಿಸ್ಕೊಂಡು ಸಿಗ್ತೀನಿ ಅಂತ ನಿಮ್ಗೆ ಅಮ್ಮನಿಗೆ. ಎಲ್ಲ ಕೆಲಸ ಮುಗಿದಿಂದ ಅರ್ಧಂಬರ್ಧ ಮಾಡ್ಬೇಕಿರ ಎಲ್ಲ ಕೆಲಸ ಮುಗಿಸ್ಕೊಂಡು ಸಿಗ್ತೀನಿ. ಅದೇ ಬನ್ನಿ ಇವಾಗ ಫಟಾಫಟ್ ಅಂತ ರೆಡಿ ಆಗಿನಿ. ಇವಾಗ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಬಿಟ್ಟು ಆ ಕಡೆ ಮುಂದೆ ತೋರಿಸ್ಬೇಕು. ಗಾಯ್ಸ್ ಅಲ್ಲಿಂದ ನಾವು ಬಂದಿದ್ದೆ ಫಸ್ಟ್ ಇವಾಗ ಬಸ್ ಸ್ಟ್ಯಾಂಡಿಗೆ. ಬಸ್ ಸ್ಟ್ಯಾಂಡಿಂದ ಇವಾಗ ಡೈರೆಕ್ಟ್ ಬಸ್ ಹತ್ತಿರ ನಾನು ಹೋಗೋ ಪ್ಲೇಸ್ಗೆ ಹೋಗೋ ಇವಾಗ ಫಟಾಫಟ್ ಅಂತ ಹೇಳಕ್ಕೆ ಬೇಗ ಹೋಗಿ ಎಲ್ಲ ಕೆಲಸ ಮುಗಿದು ವಾಪಸ್ ಸಿಗ್ತೀನಿ ಅಂತ ನಿಮಗೆ. ಬನ್ನಿ ಹೋಗುವ. ಗಾಯ್ಸ್ ಇವಾಗ ಸೀದಾ ಬಸ್ನಾಗ ಕೂತೀನಿ. ಈಗ ಡೈರೆಕ್ಟ್ ಬಸ್ ಬಿಡ್ತಂದ್ರೆ ಸೀದಾ ಹೋಗೋದು. ಎಟ್ಸ್ಕೋ ಇಲ್ಲಿ ಹೋಗ್ತೀನಿ ಅಂತ ಹೇಳಲ್ಲ, ಯಾಕಪ್ಪ ಅಂದ್ರೆ ಅಲ್ಲಿ ಒಂದಿಷ್ಟು ಪರ್ಸ್ನಲ್ ಕೆಲಸ ಅದ. ಅದಕ್ಕೆಲ್ಲ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಒಂದಿಷ್ಟು ಇವಾಗ ಸಿನಿಮ್ಯಾಟಿಕ್ ಎಂಜಾಯ್ ಮಾಡಿ ಡೈರೆಕ್ಟ್ ಎಲ್ಲ ಕೆಲಸ ಮುಗಿದು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಅಷ್ಟೇ ಬನ್ನಿ ಹೋಗುವ. ಅಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಅನ್ಸುತ್ತೆ. ಆದಷ್ಟು ಬೇಗ ಮುಗಿಸ್ಕೊಂಡು ಬೇಗ ವಾಪಸ್ ಬಿಜಾಪುರ ಬನ್ನಿ ಹೋಗುವ. The unknown feels like home. With every step I'm finding a place I've never known. Let's go where no one has ever been. A world unseen beneath our skin. Through endless skies we'll break the chain. Uncharted lands will claim them all. Rise like tides and let it fall. Just in the sea. Don't drift away. ಗಾಯ್ಸ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತೇಳಿ ಹೊರಗೆ ಬಂದೀನಿ. ಪಟಾಪಟ ತನಕ ಒಂದಿಷ್ಟು ಬಿರಿಯಾನಿ ಸ್ವಲ್ಪ ಸೆಟ್ ಮಾಡಿ ಮತ್ತು ನಮ್ಮ ನಡೆ ಬಿಜಾಪುರ ಕಡೆ ಮತ್ತೊಬ್ಬ ಬಿಜಾಪುರ ಹೋಗ್ಬೇಕು. ಬನ್ನಿ ಬೇಗ ಐತಲ್ಲಿ ಇವಾಗ ಊಟ ಮಾಡೋಣಂತ. ಸಿಕ್ಕಾಪಟ್ಟ ಹಸುವೆ ಬೆಳಗ್ಗೆ ನೆನ್ತೀನಿ ನಾನು. ಹೆಚ್ಚು ಬೇಗ ಊಟ ಮಾಡಿ ಸಿಕ್ಕಿನ ಅಂತ ಮಾಡೋಣ. ಗಾಯ್ಸ್ ಅಲ್ಲಿಂದ ಇವಾಗ ಒದ್ದಾಡ್ಕೊಂಡು ಸೀದಾ ಮಾತಾಡ್ಸ್ ನಾವು ಬಂದಿದ್ದು ಬಿಜಾಪುರಕ್ಕೆ. ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಮ್ಮ ಗೋಡನ್ ಫ್ಯಾಮಿಲಿ ಹುಲಿ ಸಿಕ್ಕನ ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ. ಬನ್ನಿ ಇವಾಗ ಮನೆ ಹೋಗಂತ ಮನೆ ಹೇಳ್ತೀನಿ. ಮುಂದಿನೆಲ್ಲ ತೋರಿಸ್ತೀನಿ ಅಂತ. ಹೆಚ್ಚು ಸಿಕ್ಕಾಪಟ್ಟೆ ಹೈರಾಣ ಆಯ್ತು. ಬಸ್ನಾಗ ಬರೋಕು ಸಿಕ್ಕಾಪಟ್ಟೆ ಹೈರಾಣ ಆಯ್ತು. ಹೇಳ್ಕೊಳಕ್ಕಾರ ಅಷ್ಟೇ ಹೈರಾಣ ಆಗ್ಯದ. ಬನ್ನಿ ಇವಾಗ ಡೈರೆಕ್ಟ್ ಮನೆಗೆ ಸಿಗ್ತೀನಿ. ಗೈಸ್ ಅಲ್ಲಿಂದ ಸೀದಾ ಮನೆಗೆ ಬಂದೆ. ಈಗ ತಗೋಬೇಡ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಹೋದವ. ಇವಾಗ 5 ಗಂಟೆ ಆಗ್ಯದ. ಹೌದು ಗೈಸ್ 5 ಗಂಟೆ ಆಗ್ಯದ. ಇವಾಗ ಬನ್ನಿ ಜಸ್ಟ್ ಏನು ಮಾಡ್ತಾರೆ ಸಿಕ್ಕಾಪಟ್ಟೆ ಅದು ಸ್ವಲ್ಪ ವರ್ಕ್ ಇತ್ತು. ಅದಷ್ಟು ವರ್ಕ್ ಮುಗಿಸ್ಕೊಂಡು ಬನ್ನಿ. ಮುಂದಿನ ದಿನಗಳು ನಿಮ್ಗೆ ಗೊತ್ತಾಗುತ್ತಾ ಏನೋ ಒಂದು ರೆಡಿ ಮಾಡಕತ್ತೆ ಅದಕ್ಕೆ. ಬನ್ನಿ ಇವಾಗ ಐತಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ, ಮುಖ ತೊಳ್ಕೊತೀನಿ. ತೊಳ್ಕೊಂಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. 4 ಗಂಟೆ ಹೋಗೋದು 4 ಗಂಟೆ ಬರೋದಾಗ್ಯದ ಇವತ್ತು. ನಿಜ ಹೋಗ್ಕೊಂಡು ಸಿಕ್ಕಾಪಟ್ಟೆ ಹೆವಿ ಹೈರಾಣ ಆಗ್ಯದ. ಬಸ್ನ ತಿರುಗಾಡಕ್ಕೆ ಒಟ್ಟ ಮನಸ್ಸಾಗಲ್ಲ ಗೈಸ್. ನಾನು ಕರೆ ಹೇಳೋದು ಬರಬೇಕು ತಿರುಗಾಡಿ ರೋಡ ಬಿದ್ದುಬಿಟ್ಟದ. ನೀವು ಒಂದಿಷ್ಟು ರೆಸ್ಟ್ ಮಾಡೋದಂತ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ. ಗೈಸ್ ಇವಾಗ ಜಸ್ಟ್ ಬಂದಿದ್ದೆ, ಕುಂತಿಲ್ಲ. ನನಗೆ ಒಂದು ಸ್ವಲ್ಪ ಅಂಗಡಿ ತಿಂದ್ರೆ ಒಂದಷ್ಟು ಸಾಮಾನು ತೊಗೊಂಡು ನೈಟ್ ಅಡುಗೆ ಮಾಡ್ಕೊಳಕ್ಕೆ ಅದಕ್ಕಂತೇಳಿ ಹೊಂಟೀನಿ. ಸಿರಾ ಅಂದರೆ ಚಿನ್ಸ್ಕ ಮಾಡ್ಕೊಬೇಕು ಮಾಡಿದ್ದೆ. ಈಗ ಸ್ವಲ್ಪ ವೆರೈಟಿ ಅಂತ ಸಿರಾ ಮಾಡ್ಕೋಬೇಕಂತೇಳಿ ಅಂದ್ಕೊಂಡು ಹೊಂಟೀನಿ. ಬನ್ನಿ ಹೋಗೋಕೆರೆ ಅದಕ್ಕೆ ಬೇಕಾಗಿರೋದು ಸಣ್ಣ ರವೆ, ಸಕ್ರೆ ಏನೇನು ಬೇಕಾಗುತ್ತೋ ತೊಗೊಂಬರ. ಮತ್ತು ಬೇಗ ಹೋಗಿ ಬರೋ ಬನ್ನಿ. ಬಂದು ಇವಾಗಿನ ಮುಖ ತೊಗೊಂಡಿಲ್ಲ ಹಂಗೆ ಅಂತ ಆಫೀಸ ಇರ್ಲಾಕ. ಬನ್ನಿ ಬಂದು ಮಾಡಮ್ಮ ಅಡುಗೆ ಮಾಡ್ಕೊಂಡು ಫಸ್ಟ್. ಗೈಸ್ ಇವಾಗ ಮನೆಯಾಗ ಒಂದಿಷ್ಟು ಸಿರಾ ಮಾಡಿಟ್ಟಿನಿ ಆ್ಯಂಡ್ ಅದ್ರ ಜೊತೆ ಐತಲ್ಲ ಇಲ್ಲಿ ಅಕ್ಕನಾಗತ್ತೆ. ಇಲ್ಲೊಂದು ಸ್ವಲ್ಪ ಎಗ್ರೈಸ್ ತೊಗೊಳಕ್ಕೆ ಹೋದ್ರಿ. ಬನ್ನಿ ಇವಾಗ ಐತಲ್ಲ ಊಟ ಮಾಡೋಕೆ ಮನೆ ವೇದಿಕೆ ಮಾಡಮ್ಮಂತ ಎಗ್ರೈಸ್ನ ಮತ್ತು ಸಿರಾ
ತಿಂದಕ್ಕೆ ಮಲ್ಕೊಂಬಿಡಮ್ ಅಂತ ಬನ್ನಿ. ಸಿಕ್ಕಾಪಟ್ಟೆ ಹೆವಿ ಏರಣ ಆಗ್ಯದ ಬಸ್ನ ತಿರುಗಾಡೋದಕ್ಕೆ. ಬನ್ನಿ ಹೋಗುವ. ಪಟ ತಳಕಿಲ್ಲ ಒಂದಿಷ್ಟು ಎಗ್ರೆಸ್ ಪಾರ್ಸಲ್ ಮಾಡ್ಕೊಳ್ತೀನಿ. ಎಗ್ರೆಸ್ ಪಾರ್ಸಲ್ ಮಾಡ್ಕೊಂಡು ಅದ್ರ ಮನೆ ಒಂದಿಷ್ಟು ಸ್ವೀಟ್ ಅದ, ಎರಡು ತಿಂದು ಮಾಡ್ಕೊಂಬಿಡೋದು ಅಷ್ಟೇ ಕೆಲಸ. ಗೈಸ್ ಅಲ್ಲಿಂದ ಇವಾಗ ಸೀದಾ ಮನೆ ಬಂದೀನಿ. ಎಗ್ರೆಸ್ ಪಾರ್ಸಲ್ ಕಟ್ಕೊಂಡು ಅದ್ರ ಜೊತೆಲಿ ಒಂದಿಷ್ಟು ಶೀರಾ ಮಾಡ್ಕೊಂಡೀನಿ. ಶೀರಾ ಮತ್ತು ಎಗ್ರೆಸ್ ಸಟ್ ಮಾಡೋದು ಕೆಲಸ ಅಷ್ಟೇ ಗೈಸ್. ಬನ್ನಿಂದೈತಲ್ಲ ಅದೇ ಕೆಲಸ ಮಾಡ್ಕೊಂಡೀನಿ ಅಷ್ಟೇ. ಈಗೈತಲ್ಲ ತಿನ್ನೋದು ಸ್ವಲ್ಪ ಮಾಡ್ಕೊಂಬಿಡೋದು. ಸಿಕ್ಕಾಪಟ್ಟೆ ಹೆರಣೆ ಇರುತ್ತೆ. ಗೈಸ್ ನಿನ್ನೆ ಹೊರಗಡೆ ಎಲ್ಲ ತಿರುಗಾಡಿ ಅಂದರೆ ಟ್ರಾವೆಲ್ ಮಾಡೋಕೆ ಹೋಗಿದ್ದಿಲ್ಲ. ಹಂಗೆ ಹೋಗಿ ವಾಪಸ್ ಬರೋದ್ರೊಳಗೆ ನಮ್ಗೆ ಸಿಕ್ಕಾಪಟ್ಟೆ ಹೆವಿ ಹೈರಾಣ ಆಗಿತ್ತು. ಅದ್ರ ಸಲುವಾಗಿ ಅಂತೇಳಕ್ಕೆ ನಾನು ನಿನ್ನೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ನಾನು ಮಾಡ್ಕೊಂಡಿದ್ದೆ, ಒಟ್ಟೆ ಇದ್ದೇ ಇಲ್ಲ. ಸೊ ಇವಾಗ ಬೆಳಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ರೆಡಿ ಆಗೀನಿ. ಎಲ್ಲಿಗೆ ಹೋಗ್ಬೇಕಂದ್ರೆ ಕಾಲೇಜ್ಗೆ ಹೋಗ್ಲಿಕ್ಕೆ ರೆಡಿ ಆಗೀನಿ. ಬನ್ನಿ ಇವಾಗ ಕಾಲೇಜ್ಗೆ ಹೋಗುವ ತೋರಿಸ್ತಿದ್ದೆ ನಿಮ್ಮ ಮುಂದೆ. 6 hours ಜರ್ನಿ ಮಾಡ್ದಂಗೆ ಅದಲ್ಲ ನೀನು ಅದ್ರ ಸಲುವಾಗಿ ಅಂತ ಹೇಳಿದ್ರೆ. ಬನ್ನಿ ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಕಂಟಿನ್ಯೂ. ನಿನ್ನೆ ಬ್ಲಾಗ್ ಹಾಕ್ಲಿಕ್ಕಾಗಲಿಲ್ಲ, ಅದಕ್ಕೆ ಯಾಕಂದರೆ ಇದು ಇವತ್ತಿಗೆ ಬ್ಲಾಗ್ ಜೋಡಿಸ್ಕೊಂಡಿನಿ. ಬನ್ನಿ ಹೋಗುವ ಇವಾಗ ಕಾಲೇಜ್ ಕೊಂಡ್ರಿ ಗೈಸ್. ಅಲ್ಲಿಂದ ಇವಾಗ ಕಾಲೇಜ್ ಬಂದಿದ್ವಿ. ನಮ್ಮ ದಂಡುಪಳ ಗ್ಯಾಂಗ್ ಎಲ್ಲ ಸೇರಿ ಇವಾಗ ಬ್ಯಾಚುಲರ್ ಪಾರ್ಟಿ ಇಲ್ಲ, ಬ್ಯಾಚುಲರ್ ಅಂದ್ರೆ ಕಾಲೇಜ್ ಮುಗಿಲಕ್ಕೆ ಬಂತು ಅದ್ರ ಪಾರ್ಟಿ ಮಾಡ್ಲಕ್ಕ ಹೊಂಟೀವಿ. ಇಲ್ಲಿ ನಮ್ಮ ಚಂದು ಅವರದಾರ, ಚೆಂಡು ಆ್ಯಂಡ್ ಅಲ್ಲಿ ನಮ್ಮ ದಂಡುಪಳ ಗ್ಯಾಂಗ್ ಉಂಟದ. ಶಿಸ್ತಾಗಿ ಆಯ್ತಲ್ಲ ಈಗ ಭಾಳ ದಿನ ಆಯ್ತಲ್ಲ, ಅಂದರೆ ಎಲ್ಲಿ ಹೋಗಿರ್ಲಿಲ್ಲ ನಾವು ಫ್ರೆಂಡ್ಸ್ ಎಲ್ಲ ಕೂಡಿಕಿರ. ಅದ್ರ ಸಲುವಾಗಿ ಶಿಸ್ತು ಪಾರ್ಟಿ ಮಾಡ್ಬೇಕಂತೇಳಕ್ಕೆ ಹೊಂಟೀವಿ. ಥಪಡ್ ಜಡ್ದಕೆರೆ ಬರೋದು ಹೆಂಗೆ 1 ನಂಬರ್. ಬನ್ನಿ ಗೈಸ್ ಥಪಡ್ ಊಟ ಮಾಡಿಕೆ ಬರೋಮಂತ. ಬನ್ನಿ ಗೈಸ್ ಇವಾಗ ಹೋಯ್ತಲ್ಲ ದಿಲ್ಲಿದಾಗ ಬರೋಮಂತ 1 ನಂಬರ್ ಊಟ ಮಾಡೋಕ್ಕೆ ಬರೋಮಂತ. ಲೆಟ್ಸ್ ಗೋ. ಅದ್ರ ಸಲುವಾಗಿ ಈಗ ಕಂಟಾಗಾಯಿಸಿ ನಡ್ಕೊತ ಹೊಂಟೀವಿ. ಅಲ್ಲಿ ರೋಡಿನ ಸೈಡ ರೋಡಿಗೆ ಹೋಗ್ಯಾರೆ ಆಟೋ ಹಿಡ್ಕೊಂಡು ಸೀದಾ ಅಲ್ಲಿ ಹೋಗೋದದ, ಊಟ ಮಾಡೋದು ಬರೋದು. ಬನ್ನಿ ಹೋಗುವ ಗೈಸ್. ಇವಾಗ ಆಟೋ ಏರ್ಕೊಂಡು ಎಲ್ಲ ಗ್ಯಾಂಗ್ ಕರ್ಕೊಂಡು ಅಲ್ಲೊಂದೊಂದು ದೊಡ್ಡ ಗ್ಯಾಂಗ್ ಹೋಗ್ಯದ ಹಿಂದ ಮುಂದೆ ಹೋಗ್ಯದ. ಬನ್ನಿ ಇವಾಗ ಊಟಕ್ಕೆ ಹೊಂಟಿವಿ ದಿಲ್ಲಿ ದರ್ಬಾರ್ಕ. ಲೆಟ್ಸ್ ಗೋ. 1 ನಂಬರ್ ಊಟ ಮಾಡ್ಕಿರೆ ತೋರ್ತೈತೆ ನಿಮ್ಗೆ. ಅದೊಂದು ತಿಂಡಿ ಮ್ಯಾಚ್ ನಡೆದದ, ತಿಂಡಿ ಮ್ಯಾಚ್ ಗೈಸ್. ಇವಾಗ ಅಲ್ಲಿಂದ ಸೀದಾ ಅಲ್ಲಿ ನಮ್ಮ ವಜ್ರಮನ್ ಗೇಟ್ ಹತ್ರ ಇರ್ತಲ್ಲ, ಆ ದಿಲ್ಲಿ ದರ್ಬಾರ್ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಕ್ಲೋಸ್ ಆಗ್ಯದಂತ. ಅದ್ರ ಸಲುವಾಗಿ ಅಂತೇಳಿ ಈ ಸೈಡ್ ದಿಲ್ಲಿ ದರ್ಬಾರ್ ಬಂದ್ವಿ. ತಿಂಡಿ ಮ್ಯಾಚ್ ಅಲ್ಲ, ಅದಕ್ಕೆ ತಿಂಡಿಲ್ಲ ಊಟ ಮಾಡ್ಕೆ ಹೋಗೋದು. ಲೆಟ್ಸ್ ಗೋ. ಊಟ ಮಾಡೋವಂತ ಇವಾಗ. ತಗೋಬೇಡ ಗಿಚ್ಚಿಗಿಲಿಗಿಲ್ಲ ನಂಗೆ ಊಟ ಮಾಡೋದು ಇವತ್ತು. ಇದೈತಲ್ಲ ಬ್ಯಾಚುಲರ್ ಪಾರ್ಟಿ. ನಾವು ಎಲ್ಲ ಕಾಲೇಜ್ ಬಿಟ್ಟು ಹೊಂಟಿವಲ್ಲ, ಅದ್ರ ಸಲ ಲಾಸ್ಟ್ ಒಂದು ದಿನ ಕೂಡಿಕೆ ಊಟ ಮಾಡ್ಬೇಕನ್ನೋ ಪ್ಲ್ಯಾನ್ದಾಗ ಬಂದಿವಿ ಅಷ್ಟೇ. ಇದು ಯಾರದೇ ಪಾರ್ಟಿ ಅಲ್ಲ ಏನೂ ಅಲ್ಲ, ಯಾರ್ದು ರೊಕ್ಕ ನಮ್ಮ ರೊಕ್ಕದ ಒಳಗೆ. कैसा लगा मेरा मजाक? ಗೈಸ್ ಇವಾಗ ಊಟ ಮಾಡತ್ತೀವಿ. ಊಟ ಅಂದರೆ ಇವಾಗ ಜಸ್ಟ್ ಫಸ್ಟಿಗೆ ಐತಲ್ಲ ಸ್ಟಾರ್ಟರ್ಸ, ಚಿಕನ್ ಲಾಲಿಪಾಪ ಗೈಸ್. 1 ನಂಬರ್ ಊಟ ಆಯ್ತು. ಈಗ ಎಲ್ಲ ಟೇಬಲ್ ತುಂಬಿ ತೊಳಕಾಡಕತ್ತೋಡ್ರಿ, ಅಷ್ಟು ತುಂಬಿ ತಿಂದೀವಿ ಈಗ. ಅದ್ರ ಜೊತೆ ಈಗ ಒಂದಿಷ್ಟು ಸಸ್ತಾನಾಶ ಬರೋಕತ್ತದ. ಈಗ ಒಂದೊಂದು ಸಸ್ತಾನಾಶ ಬರುತ್ತೆ ಈಗ. ಬನ್ನಿ ಇವಾಗ ತೋಬಾಡ್ ಊಟ ಅಂತ ಆಗ್ಯದ 1 ನಂಬರ್. ಗೈಸ್ ಇಲ್ಲಿ ಟೇಬಲ್ ನೋಡ್ರಿ ಗೈಸ್, ಎಷ್ಟು ಖತರ್ನಾಕ್ ತುಂಬದ ಟೇಬಲ್. ನಮ್ಮವೆ ಎಲ್ಲ ಸಾಮಾನುಗಳು ನಮ್ಮವೆ. ಇದ್ರಾಗ ಏನೋ ಅರ್ಧ ಸಾಮಾನುಗಳು ಖಾಲಿ ಆಗ್ಯಾವ. ತಗೋ ಊಟ ಮಾಡಿ ಇವತ್ತು ನಿಜ ಸಿಕ್ಕಾಬಿ ಊಟ ಆಗ್ಯದ. ಈಗ ಕಾಲೇಜ್ ಬಂದಿಕ್ಕಿರ ಇನ್ನೊಂದು ಸಸ್ತಾನಾಶ ಮಾಡಿ ಮುಗಿಸ್ಬಿಡ್ತೀವಿ, ಎಂಡ್ ಮಾಡಿಬಿಡ್ತೀವಿ ಊಟ ನಿಕ್ಕದೀಗ ಅದಕ್ಕೆ. 6.5 hours later. ಗೈಸ್ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ವಾಪಸ್ ಜಸ್ಟ್ ಸೀದಾ ಮನೆ ಬಂದಿದೆ. ಯಾಕಪ್ಪ ಅಂದ್ರೆ ಅವತ್ತೊಂದು ತಗೊಳ್ಳೋ ಪಾರ್ಟಿ ಆಗಿತ್ತಾರ, ಫುಲ್ ಹೆವಿ ಊಟ ಆಗಿತ್ತು. ಅದರ ಸಲುವಾಗಿ ಅಂತ ಹೇಳಿದ್ರೆ ಎಲ್ಲಿ ಕಾಲೇಜ್ದಾಗ ಆ್ಯಂಡ್ ಎಲ್ಲಿ ವೀಡಿಯೋನ ಮಾಡಿಲ್ಲ ನಾನು. ಸುಮ್ಮ ಹೋಗಿ ಸುಂದಾಗ್ಬಿಟ್ಟಿದ್ವಿ, ಅಷ್ಟು ತಿಂದೀವಿ. ಸಿಕ್ಕಾಪಟ್ಟೆ ತಿಂದೀವಿ ಅಷ್ಟು ಜನ ಸೇರಿ. ಅದರ ಸಲುವಾಗಿ ನಾನು ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಂದು ಆರಾಮಾಗಿ ರೆಸ್ಟ್ ಮಾಡಿದೆ. ಆ್ಯಂಡ್ ನೈಟ್ ಹಸು ಇರಲಿಲ್ಲ ಅಂತೇಳಿ ಏನೂ ಮಾಡ್ಕೊಂಡಿರಲಿಲ್ಲ. ಇವಾಗ 12 ಗಂಟೆ ಆಲಾಗ ಬಂದದ ನೋಡ್ರಿ. ಟೈಮ್ 12 ಗಂಟೆ ಆಲಾಗ ಬಂದದ. ಇವಾಗ ಐತಲ್ಲ ಹಸು ಆಗ್ಯದ ಸಿಕ್ಕಾಪಟ್ಟೆ. ಈಗ ಅಡುಗೆ ಮಾಡ್ಕೊತ ನಿಂತರ ಒಂದರ ತನಕ ಮಾಡ್ತೀನಿ ನನಗೆ ಗೊತ್ತದ. ಅದರ ಸಲುವಾಗಿ ನಾನು ಬರುವಾಗಲೇ ಒಂದು ಬ್ರೆಡ್ ಪ್ಯಾಕೆಟ್ ತಂದಿದೆ, ಅದ್ರ ಜೊತೆ ಬ್ಲ್ಯಾಕ್ ಕಾಫಿ ಅಂದರೆ ಚಹಾ. ಅದನ್ನು ತಿಂದಕೆರೆ ಮಲ್ಕೊಂಬಿಡೋದು ಅಷ್ಟೇ ಗೈಸ್ ಕೆಲಸ. ಹಸು ಇದೆ, ಈ ಸದ ಹಸು ಆಗ್ಯದ. ಬೆಳಗ್ಗೆ ಸಂಜೆ ಆ್ಯಂಡ್ 9 ಗಂಟೆ ತನಕ ಹಸು ಇರಲಿಲ್ಲ. 9 ಗಂಟೆಗೆ ಹಸು ಇತ್ತು ಮತ್ತೆ ಮಾಡ್ಕೋತಿದ್ದೆ. ಬಟ್ ಇವಾಗ ಹಸು ಆಗ್ಯದ. 11 ಗಂಟೆ 11:30 ಎಲ್ಲ ಬಂದದ. ಈಗ ಹಸು ಆಗ್ಯದ.
ಅದ್ರ ಸಲುವಾಗಿ ಫಟಾಫಟ್ ಅಂತೇಳಕ್ಕೆ ಬ್ರೆಡ್ ಚಾ ತಿಂದು ಮಲ್ಕೊಂಬಿಡ ಮತ್ತು ಅಷ್ಟೇ ಗೈಸ್ ಕೆಲಸ ಬನ್ನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿಸಿ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.